ಹೆಚ್ಚು ಬಡ್ಜೆಟ್ಗಳು ಅವರದು ಡೆಫಿಸಿಟ್ ಬಡ್ಜೆಟ್ ಆಗೇ ಇದೆ. ಅದರಿಂದಾಗಿ ನನಗೆ ಅನಿಸಿದ್ದು, ಮಾನ್ಯ ಸಚಿವರು, ದೃಷ್ಟಿ ಬದಲಿಸಿ ನೋಡು, ದೃಷ್ಟಿಯೇ ಬದಲಾಗುವುದು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡವೇ ಎದುರಾದೀತು ಅಂತಕ್ಕಂಥ ಮಾತಿದೆ. ಅಂದ್ರೆ ಇದರಲ್ಲಿ ದೃಷ್ಟಿಕೋನವೇ ಬದಲಾಗಲಿಲ್ಲ. ಎಲ್ಲವನ್ನೂ ನೋಡಿದರೆ ಒಂದೇ ಸಮನಾಗಿ ಡೆಫಿಸಿಟ್ ಬಜೆಟ್ ಆಗಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು, ಕನ್ವಿನ್ಸ್ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರು, ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ. ಸಂದರ್ಭ ಬಂದಾಗ ಎದುರಾಗಿದ್ದನ್ನ ಕನ್ಫ್ಯೂಸ್ ಮಾಡಿನೂ ಆಮೇಲೆ ಕನ್ವಿನ್ಸ್ ಮಾಡಿಬಿಡ್ತಾರೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಡೆಫಿಸಿಟ್ ಬಡ್ಜೆಟ್ ಆದಾಗ ಒಂದು ಮಾತನ್ನ ಹೇಳ್ತಾರೆ, ಯಾವಾಗಲೂ ಡೆಫಿಸಿಟ್ ಇದ್ರೆ ತಲೆ ಮೇಲೆ ಭಾರ ನಮಗೆ ಬರ್ತದೆ. ನಮಗೆ ಅಂತಂದ್ರೆ ಇಡೀ ರಾಜ್ಯದ ಜನರಿಗೆ. ಅದರಿಂದ ಇದು ಹೇಗಿದೆ ಅಂತಂದ್ರೆ ಬಡ್ಜೆಟ್ ಒಂದು ಸಾರಿ ಆಗಬಹುದು, ಎರಡು ಸಾರಿ ಪದೇ ಪದೇ ಡೆಫಿಸಿಟ್ ಬಡ್ಜೆಟ್ ಆದ್ರೆ ಒಂದು ಗಾದೆ ಇದೆ, ಒಂದು ಸಾರಿ ತಿಂದವನು ಯೋಗಿ, ಎರಡು ಸಾರಿ ತಿಂದವನು ಭೋಗಿ, ಮೂರು ಸಾರಿ ತಿಂದವನು ರೋಗಿ, ನಾಲ್ಕು ಸಾರಿ ತಿಂದವನನ್ನ ಒತ್ಕೊಂಡು ಹೋಗಿ. ಅದರ ಅರ್ಥ ಏನಾಗುತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಅಂದ್ರೆ ಪರಿಸ್ಥಿತಿ ಹದಗೆಡ್ತದೆ. ಇದನ್ನ ಮುಂದೆ ಸರಿ ಮಾಡೋದು ಹೇಗೆ? ಯಾವತ್ತು ಸರಿ ಹೋಗ್ತದೆ? ನೀವು 3% ಒಳಗೆ ಇದ್ದೀನಿ ಆರ್ಥಿಕ ಇದರಲ್ಲಿ, 25% ಮೀರಿಲ್ಲ, 24.94. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಇಲ್ವಾ? ನಾವು ಸಿಗ್ನಲ್ ಹೋದ ತಕ್ಷಣ ಗ್ರೀನ್ ಲೈಟ್ ಇರುತ್ತೆ. ಗ್ರೀನ್ ಲೈಟ್ ಇದ್ರೆ ಏನ್ ತೊಂದರೆ ಇಲ್ಲ, ಹೋಗ್ಬೋದು. ಯೆಲ್ಲೋ ಲೈಟ್ ಬಂದಾಗ ಎಚ್ಚರಿಕೆ ಅದು ಇರಬೇಕು. ಈಗ ಇದಿರೋದು ಎಲ್ಲಿ ಗೊತ್ತಾ? ರೆಡ್ ಲೈಟ್ ಅಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದೀರಿ. ಇದು ನೀವು ಪಕ್ಷದಿಂದ ಮಾಡಿ, ನಮ್ದು ಏನು ಅಭ್ಯಂತರ ಇಲ್ಲ. ಯಾವ ಕಾನೂನಲ್ಲಿ ಈ ಗ್ಯಾರಂಟಿ ಸಮಿತಿ ಮಾಡಬೇಕು ಅಂತ ಯಾವ ಕಾನೂನಲ್ಲಿ ಇದೆ? ಹೋಗ್ಲಿ, ಇದಕ್ಕೇನಾದ್ರೂ ಒಂದು ಆರ್ಡಿನೆನ್ಸ್ ತಂದಿದ್ದೀರಾ? ಒಂದು ಆಕ್ಟ್ ಪಾಸ್ ಮಾಡಿದ್ರ? ಒಂದು ಬಿಲ್ ಪಾಸ್ ಮಾಡಿದ್ರ? ಇಲ್ಲಿ ಯಾವುದೂ ಇಲ್ಲ. ನೋಡಿ, ಪತ್ರಿಕೆಗಳಲ್ಲಿ ಬರ್ತದೆ, ₹5.98 lakh ಪೇ ಗ್ಯಾರಂಟಿ ಪ್ಯಾನಲ್ ಹೆಡ್ ಗೆಟ್ಸ್ 2 into CS. ಅಂದ್ರೆ ಚೀಫ್ ಸೆಕ್ರೆಟರಿಗೆ ಎಷ್ಟು ಸಂಬಳ ಬರ್ತದೋ ಅದಕ್ಕಿಂತ ಡಬಲ್ ಪ್ಯಾನಲ್ ಪ್ರೆಸಿಡೆಂಟ್ಗೆ. ಆಯ್ತಾ? ಅದಿರ್ಲಿ. ಅದಕ್ಕೆ ಮಾನ್ಯ ಸಭಾಪತಿಗಳೇ, HM ರೇವಣ್ಣ ಅವರು ಅಧ್ಯಕ್ಷರು. ಅದು ಅವ್ರನಿಂದ ಕೈಯಲ್ಲಿ ಏನು ಮಾಡಕ್ ಆಗಲ್ಲ. ಅಂದ್ರೆ ಇನ್ನು 5 ಜನ, ಒಂದು SR ಪಾಟೀಲ್, ಸೂರಜ್ ಹೆಗ್ಡೆ, ಡಾಕ್ಟರ್ ಪುಷ್ಪಾ, ಶ್ರೀಮತಿ ಡಾಕ್ಟರ್ ಪುಷ್ಪಾ ಅಮರನಾಥ್, SR ಮೆಹರೂಜ್ ಖಾನ್, ಶ್ರೀ ದಿನೇಶ್ ಕುಳಿಗೌಡ, ಇವೆಲ್ಲ ಸೇರಿ ಒಂದು ತಿಂಗಳಿಗೆ 55,33,116 ಕೋಟಿ. ಇದು ದುಂದು ವೆಚ್ಚ ಅಲ್ವಾ? ಜಿಲ್ಲೆಗಳು ಅಧ್ಯಕ್ಷರುಗಳು, ಜಿಲ್ಲೆ ಅಧ್ಯಕ್ಷರುಗಳು, ತಾಲೂಕುಗಳಲ್ಲಿ ಎಲ್ಲರಿಗೂ ಸಂಬಳ. ಅರೆ ಏನಿದು? ಇದು ಇಲ್ಲಿಗಲ್ ಅಲ್ವಾ? ಅದು ಈ ರೀತಿ ಒಂದು ವರ್ಷಕ್ಕೆ 7 ಕೋಟಿ ರೂಪಾಯಿ ಇದು ಖರ್ಚಾಗ್ತದೆ. ಇದು ದುಂದು ವೆಚ್ಚ. ಮಾನ್ಯ ಸಭಾಪತಿಗಳು, ನಿಮ್ಮ ಗಮನಕ್ಕೆ ಒಂದು ತಂದಿದೆ. ನಾನು ಬೆಳಗಾವಿ ಸದನ ನಡೆಯುವಾಗ ಬಂದೆ. ನನಗೆ ರೂಮ್ ಕೊಟ್ರು, ಸಿಂಗಲ್ ರೂಮ್ ಕೊಟ್ರು. ನನಗೆ ಬೇರೆ ಎಲ್ರಿಗೂ ಶೂಟ್ ಕೊಟ್ಟಿದ್ರು. ನಿಮಗೆ ಫೋನ್ ಮಾಡಿದೆ ನಾನು, ಯಾಕೆಂದ್ರೆ ನೀವು DC-ಗೆಲ್ಲ ಫೋನ್ ಮಾಡಿದ್ರಿ. DC ನನಗೆ ಫೋನ್ ಮಾಡಿ ಕೇಳಿದ್ರು, ಸರ್ ಸಾರಿ, ನೋ ಅವೈಲಬಿಲಿಟಿ ಆಫ್ ರೂಮ್ಸ್ ಅಂತ. ಆಮೇಲೆ ನಾನು ಚೆಕ್ ಮಾಡಿಸಿದೆ, SR ಮೆಹರೂಜ್ ಖಾನ್ ಅನ್ನೋರು ಇದರ ಕ್ಯಾಬಿನೆಟ್ ರ್ಯಾಂಕ್ ಏನೋ ಇದೆ, ಅವ್ರಿಗೆ ಸ್ಟೇಟ್ ರ್ಯಾಂಕ್ ಏನೋ ಇದೆ, ಇವ್ರಿಗೆ ಶೂಟ್ ಕೊಟ್ಟಿದ್ದಾರೆ, ನನಗೆ ಸಿಂಗಲ್ ರೂಮ್ ಕೊಟ್ಟಿದ್ದಾರೆ. ಯಾಕ್ರಿ ಅಂತ ಕೇಳಿದೆ. ಸರ್ ಅವ್ರ ಕ್ಯಾಬಿನೆಟ್ ಅವ್ರೇನ್ ಬಂದ್ ಮಾಡ್ತಾರೆ ಸದನದಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಮಾಡ್ತಾರ? ಸದನದಲ್ಲೂ ಗ್ಯಾರಂಟಿ ಅನುಷ್ಠಾನ ಮಾಡ್ಬೇಕಾದ್ರೆ ಹೊರಗಡೆ. ಅಂದ್ರೆ ಇವ್ರಿಗೆಲ್ಲ ನೀವು ಆ ರೀತಿ ರಾಜಭೋಗ ಮಾಡ್ಲಿಕ್ಕೆ ಅಂತೇಳಿ ನೀವು ಕೊಟ್ಟಿರೋದಾ? ವಿರೋಧ ಪಕ್ಷದ ನಾಯಕನಿಗೆ ಒಂದು ಸಿಂಗಲ್ ರೂಮ್. ಆಮೇಲೆ ನೀವೇ ಫೋನ್ ಮಾಡಿ ಹೇಳಿದ ಮೇಲೆ ಅಶೋಕ್ ಅವರು ಆ ರೂಮ್ ಖಾಲಿ ಮಾಡಿ ಬೇರೆ ಕಡೆ ಹೋದ್ರು, ಅದರಿಂದ ನನಗೆ ರೂಮ್ ಕೊಟ್ರು. ಎಂತದ್ದು? ಅದಕ್ಕೆ ನಿಮ್ಮನ್ನು ಕೇಳಿದೆ, ಆಫೀಸ್ ನಂದು ಶಿಫ್ಟ್ ಮಾಡ್ಕೊಡಿ ಸರ್, ನಾನು ನಾರ್ತ್ ಈಸ್ಟ್ ಇಂದ ಬರಬೇಕು, ನೀವು ಬೆಲ್ ಹೊಡಿತೀರಿ, ನಾನು ಅಲ್ಲಿಂದ ಬರೋಷ್ಟೊತ್ತಿಗೆ ಶುರುವಾಗಿರ್ತದೆ, ಏನ್ ವಿರೋಧ ಪಕ್ಷದ ನಾಯಕರು ಲೇಟು ಅಂತೀರಿ, ನಾನು ನಾರ್ತ್ ಈಸ್ಟ್ ಇಂದ ಬರಬೇಕು. ಯಾರ್ಯಾರು ಹೇಗೆ ನಡ್ಕೊಳ್ತಾರೆ ಅಂತಕ್ಕಂಥ. ಬಟ್ ಸರೆಂಡರ್ ಅಂತಿರಲ್ಲ. ನರೇಂದರ್ ಈಸ್ ನಾಟ್ ಎ ಸರೆಂಡರ್, ನರೇಂದರ್ ಈಸ್ ಎ ದುರಂದರ್. ಅದಕ್ಕೆ ತಾಳ್ಮೆ, ಎಲ್ಲಿ ಪಾಠ ಕಲಿಸಬೇಕು, ಎಲ್ಲಿ ಆಕ್ಷನ್ ತಗೊಳ್ಬೇಕು, ಎಲ್ಲಿ ಸಂಯಮ ಕಾಪಾಡಬೇಕು, ಅದನ್ನ ಮಾಡ್ತಕ್ಕಂತ ನಿಭಾಯಿಸಿ. ಆದ್ರಿಂದಲೇ ದುರಂದರ್ ಅಂತಂದ್ರೆ ಎಕ್ಸ್ಪರ್ಟ್. ದುರಂತರ್ ಇಲ್ಲಿ ಹೇಳ್ತೀನಿ ಕೇಳಿ. ದುರಂತ ಅನ್ಕೊಳ್ಳಿ ನೀವು, ಜವಾಬ್ದಾರಿಯುತ, ಹೊರೆ ಹೊರುವವನು, ಪಂಡಿತ, ನಿಪುಣ, ಇದರ ಅರ್ಥಗಳು. ಇದೇ ಅರ್ಥ ನೀವು ಹೇಳಿದ್ರೆ, ಅದಕ್ಕೂ ಇದೇ ಅರ್ಥ ಇದ್ರೆ ಅದನ್ನೇ ಹೇಳಿ, ನನಗೇನು ಬೇಡ ಅನ್ನಲ್ಲ.